ಬಾಗೇಪಲ್ಲಿಯಲ್ಲಿ ಮನಿ ಚಾಲೆಂಜ್ ಮಾಡಿ ಅಂತ. ಸೊ ಈಗ ಬಂದು ಇವ್ರು ಆಫರ್ ಕೊಟ್ಟಿದ್ದಾಯ್ತು. ಏನೋ ಒಂದು ಮಿಸ್ಸಿಂಗ್ ಇದೆ, ಏನು ಹೇಳಿ. ಟ್ಯಾಲೆಂಟ್ ಇರೋನು ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಇದಾಗುತ್ತೆ ತಾನೆ. ಸೊ ಚಂದು ನಮಗೆ ದ್ರಾಕ್ಷಿ ಕೊಡ್ತಾವನೆ, ನಾನು ಹೋಗ್ಬೇಕಿತ್ತು, ಇವ್ರು ಊಟ ಮಾಡ್ಕೊಂಡೆ ಹೋಗಿ. ಫೈನಲಿ ನಮ್ಮ ಬ್ಲಾಗ್ಗೆ ಗೈಸ್ ನಮ್ಮ ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದಾಳೆ. ಟ್ರೈ ಮಾಡ್ತಿದ್ದಾರೆ ಗೈಸ್. ಅಲ್ಲಿ ಫ್ಲ್ಯಾಟಲ್ಲಿ ಆ ಬ್ಯಾಂಗ್ಳೂರಲ್ಲಿ ಆ ಟೆಂಪ್ರೇಚರ್ ಎಲ್ಲ ನೋಡಿ, ಸೊ ಈ ನೇಚರ್ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫ್ರೆಂಡು ಬಲೆಶಾಸ್ತ್ರ ಇದೆ, ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ಸೊ ಗುಡಿಬಂಡೆ ಅಲ್ಲಿದ್ದೀವಿ. ನಿನ್ನೆ ಗುಡಿಬಂಡೆಗೆ ಬಂದಿದ್ವಿ. ಸೊ ಈಗ ಅಲ್ಲಿಂದ ನಮ್ಮ ಗುಡಿಬಂಡೆ ಸ್ಟೋರ್ ಬೆಳಗ್ಗೆನೆ ನಾನು ನೋಡ್ಕೊಂಡ್ಬಂದೆ, ಇವಾಗಂತೂ ಇದ್ದೇ ಇಲ್ಲ. ಬಾಗಿಟ್ಬಳ್ಳಿ. ಸೊ ಅಲ್ಲಿಂದ ಇವರ ಫ್ಲೈಟ್ಗೆ ಡ್ರಾಪ್ ಮಾಡಿ ಸೀದಾ ಬ್ಯಾಕ್ ಟು ವರ್ಕ್. ನನ್ ಬಾಕ್ಸ್ ನಾನ್ ನೋಡ್ಕೊಡೋದೇ ಕಷ್ಟ ಆಗಿದೆ ಗೈಸ್. ಇವಾಗ ಇವಳಿಗೆ ಡ್ರಾಪ್ ಮಾಡೋದಾಗ ಹೋಗ್ಬಿಟ್ಟಿದೆ. ಸುಮ್ನೆ ಕಾರ್ ಓಡಿಸೋದ್ ಬರುತ್ತೆ, ಕಾರ್ ಎತ್ಕೊಂಡು ಹೋಗಲ್ಲ. ಕುಡಿ ಕಾರ್ ಕೊಟ್ಬಿಡಿ ಬೇ. ಸುಮ್ನೆ ಬಾಗೇಪಲ್ಲಿಗೆ ಬಂದಿದ್ದೀವಿ. ಸೊ ಇವರು ತುಂಬ ಜನ ಕಮೆಂಟ್ ಮಾಡಿದ್ರು ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಬಾಗೇಪಲ್ಲಿಯಲ್ಲಿ ಮನಿ ಚಾಲೆಂಜ್ ಮಾಡಿ ಅಂತ. ಸೊ ಅದರ್ ರೀಸನ್ ಹಂಗೆ ಶಾಪ್ ವಿಸಿಟ್ ಆಗುತ್ತೆ, ಮನಿ ಚಾಲೆಂಜ್ ಇಲ್ಲಿ ಮಾಡೋಣ ಅಂತ ಬಂದಿದ್ದೀವಿ. ಸೊ ವಿ ಆರ್ ಹಂಟಿಂಗ್ ಫಾರ್ ಪೀಪಲ್. ಏನ್ ಹಂಟಿಂಗ್ ಫಾರ್ ಪೀಪಲ್? ಮನಿ ಚಾಲೆಂಜ್ ಮಾಡಲಿಕ್ಕೆ. ಅದನ್ನ ಹಂಟಿಂಗ್ ಅಂತಾರ? ಹಂಟಿಂಗ್ ಅಂದ್ರೆ ಏನು? ಬೇಟೆ ಆಡೋದು. ಫಾರ್ ಪೀಪಲ್, ವಿ ಆರ್ ಲುಕಿಂಗ್ ಫಾರ್ ಪೀಪಲ್, ರೈಟ್? ಯಾರಿಗೆ ಕೊಡೋದು ಅಂತ. ಪ್ರೊಫೆಸರ್, ದಿಸ್ ಇಸ್ ಆರ್ ಬಾಗೇಪಲ್ಲಿ ಸ್ಟೋರ್. ಸೊ ಈಗ ಬಂದು ಇವ್ರು ಆಫರ್ ಕೊಟ್ಟಿದ್ದಾಯ್ತು. ಏನು ಬೇ ಆಫರ್? ಸೊ ನಾವು ಬಂದ್ವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫರ್ ಪ್ರೊವೈಡ್ ಮಾಡೇ ಮಾಡ್ತೀವಿ. ಮತ್ತೆ ಇಲ್ಲಿ ಬಾಗೇಪಲ್ಲಿಯಲ್ಲಿ ಒಂದು ಹಂಟ್ ಮಾಡಲೇಬೇಕು. ಅದು ಮುಗಿಸ್ಕೊಂಡು ಸೀದಾ ಬ್ಯಾಕ್ ಟು ಬ್ಯಾಂಗ್ಳೂರ್. ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ತಾರೆ, ನಾನು ನನ್ನ ಫ್ರೆಂಡ್ ಮನೆಗೆ. ಸಿಂಧುದು ಬಳೆ ಶಾಸ್ತ್ರಕ್ಕೆ ಈಗ ಮನೆಗೆ ಬಂದು ರೆಡಿ ಆಗ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ ಲೇಟ್. ಸೊ ಜಸ್ಟ್ ಫಿನಿಶಿಂಗ್ ಅಪ್. ಸೊ ಔಟ್ಫಿಟ್ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ರೀಸೆಂಟ್ಲಿ ಐ ಗಾಟ್ ಮೈ ಹೇರ್ ಕಟ್ ಬ್ಯಾಂಗಲ್ಸ್. ಡ್ರೆಸ್ ಏನೋ ಒಂದು ಮಿಸ್ಸಿಂಗ್ ಇದೆ, ಏನು ಹೇಳಿ. Now it's ಸೊ ನನ್ನ ಔಟ್ಫಿಟ್ ತೋರಿಸ್ಬೇಕು ಅಂದರೆ ದಿಸ್ ಇಸ್ ಮೈ ಔಟ್ಫಿಟ್. ಹೀಗಿದೆ. ಸೊ ಆಲ್ ಸೆಟ್ ಫಾರ್ ಬಳೆ ಶಾಸ್ತ್ರ. ಸೊ ಅಲ್ಲಿ ಏನೇನಿದೆ ಐ ಆಮ್ ಗೋನ್ ಅಪ್ಡೇಟ್ ಯು ಗೈಸ್. ಸ್ಟೇ ಟ್ಯೂನ್. ಬಳೆ ಒಂದು ಮಿಸ್ಸಿಂಗ್ ಇದೆ, ಅಲ್ಲಿಗೆ ಹೋಗಿ ಬಳೆ ಹಾಕ್ಸ್ಕೊತೀನಿ. ರೆಡಿ ಆಗಿದ್ದೀನಿ. ಅದನ್ನೋರು ಇನ್ನೂ ಕೆಳಗಡೆ ವೇಟ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಬಿಸ್ನೆಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಂಗಲ್ಲ, ಚಂದು ಎಂಟರ್ಪ್ರೈಸಸ್ ಅಂತ ಹೊಸದಾಗಿ ಒಂದು ಕಂಪ್ನಿ ಬೇರೆ ಓಪನ್ ಮಾಡಿದ್ದಾನೆ ಗೈಸ್. ಸೊ ಈಗ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಫುಲ್ಲು ಶೇರ್ಸ್ ಇನ್ವೆಸ್ಟ್ ಮಾಡಿದಾಗ ಟ್ಯಾಲೆಂಟ್ ಇರೋನು ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಇದಾಗುತ್ತೆ ತಾನೆ. ಹೌದೌದು. ನಾಲೆಜ್ ಇರೋರು ಶೇರ್ಸ್ ಅಲ್ಲಿ ಹಾಕಿದ್ರೆ ಇದಾಗುತ್ತೆ. ಇಲ್ಲ ಅಂದ್ರೆ ಸೊ ನಾನೀಗ ನಾನು ಹುಡ್ತೀನಿ. ಸರಿ ಬನ್ನಿ, ಹಂಗೆ ಸಿಂಧು ಹೇಳಿಲ್ಲ ಬಳೆ ಶಾಸ್ತ್ರಕ್ಕೆ ಬನ್ನಿ ಅಂತ. ನಾನೇನಲ್ಲ ಬಳೆ. ಸೊ ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ಸೊ ಚಂದು ನಮಗೆ ದ್ರಾಕ್ಷಿ ಕೊಡ್ತಾವನೆ, ಎಲ್ಲ ನಮ್ಮ ಹುಡುಗರಿಗೆ ಎತ್ಕೊಂಡು ಹೋಗ್ತಾ ಇದೀವಿ. ಇರೀರ್ ಬ್ರೋ, ತೆಗಿತೀನಿ. ಇದೆಲ್ಲ ಬಟ್ಟೆನೇ ಇರುತ್ತೆ, ಇದೆಲ್ಲ ದ್ರಾಕ್ಷಿ. ಸೊ ಏನಕ್ಕೆ ಅಂದರೆ ನಮ್ಮ ಹುಡುಗರು ಯಾವಾಗಲೂ ವಿಡಿಯೋ ಹಾಕಿದಾಗೆಲ್ಲ ಕೇಳ್ತಾಯಿದ್ರು ದ್ರಾಕ್ಷಿ ತೊಗೊಂಬ ಅಂತ. ಸೊ ಅದ್ರ ರಿಗಾರ್ಡಿಂಗ್ ಈಗ ದ್ರಾಕ್ಷಿ ತೊಗೊಂಡು ಇವರೆಲ್ಲ ಬೋರು ಅವ್ರಿಗೆಲ್ಲ ಹೊಸದೇ ಚೆನ್ನಾಗಿರುತ್ತೆ. ಇವ್ರಿಗೆಲ್ಲ ತಿಂದು ಬೋರ್ ಅಂತೆ. ನಾನು ನಿನ್ನೆ ಊಟ ಮಾಡೋ ಬದಲು ಇಲ್ಲಿ ಚೆನ್ನಾಗಿ ತಿಂದಿದ್ದೀನಿ, ಊಟನೇ ಹೋಗಲಿಲ್ಲ. ತಿಂದರೆ ಊಟ. ಇವರಂತೂ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಪಾಪ ನಿಮ್ಮ ಅಮ್ಮಗೆ ಎಷ್ಟು ಕೆಲಸ ಕೊಡ್ತೀಯ ಹೇಳು? ಬನ್ನಿ. ನನಗೆ ಕೆಲಸ ಕೊಡ್ತಾಳೆ, ನಾನಿದ್ರೆ ಯಾವಾಗ ನಿಮಗೆ ಕೆಲಸ ಕೊಡ್ತಾವಳೆ. ಬಾಯ್ ಚಂದು. ಫೈನಲಿ ಹೋಗ್ತಿದ್ದೀವಿ. ನಮ್ಮ ಬೇಬಿ ಗೊತ್ತಲ್ವಾ, ಯಾವಾಗಲೂ ಫೋನಲ್ಲೇ ಇರ್ತಾರೆ ಗೈಸ್. ನಮ್ಮಮ್ಮನೂ ಇದ್ದಾರೆ. ಆಂಟಿ
ನೋಡೋಕೆ ಅಂತೂ ರೇರ್ ಆಗಿ ಬರ್ತಾರೆ, ಸಿಗೋದೇ ಕಷ್ಟ. ನಾನು ಹೋಗ್ಬೇಕಿತ್ತು, ಇವರು ಊಟ ಮಾಡಿಕೊಂಡೇ ಹೋಗಿ ಅಂದರು, ಅದಕ್ಕೆ ವೇಟಿಂಗ್. ಸೊ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 1 ಅವರ ಮುಗಿಸ್ಬೇಕು, 2 hours ಆಗುತ್ತೆ. ಯಾರನ್ನ ಮೀಟ್ ಮಾಡಿದ್ನಿ ನೋಡಿ, ಫೈನಲಿ ನಮ್ಮ ಬ್ಲಾಗ್ಗೆ ಬ್ಯಾಕ್, ಶಿ ಇಸ್ ಬ್ಯಾಕ್. ಸೊ ಬರೋ ನೆಕ್ಸ್ಟು 4-3 ಬ್ಲಾಗ್ಸಲ್ಲಿ ಇವ್ರು ಇದ್ದೇ ಇರ್ತಾರೆ. ಆಲ್ ಮೈ ಆಡಿಯನ್ಸ್ ವೇರ್ ಮಿಸ್ಸಿಂಗ್ ಯು. ಎಸ್, ಟೆಲ್ ಮಿ. ಅಫ್ಕೋರ್ಸ್. ಈ ಕೈಗೇನು ಮಾಡ್ಕೊಂಡಿದ್ಯಾ? ಬ್ಲಡ್ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್, ತಲೆನೋವು, ಹೊಟ್ಟೆ ನೋವು, ವಾಮಿಟ್ಸ್, ಎವ್ರಿಥಿಂಗ್. ಫೋನ್ ಎಲ್ಲ ಅದಕ್ಕೆ ಚಿಕ್ಕ ವಯಸ್ಸಿಗೆ ಯೂಸ್ ಮಾಡಿದ್ರೆ ಹಂಗಾಗುತ್ತೆ. ನಾಟ್ ಫೋನ್, ಇಟ್ಸ್ ಡಿಹೈಡ್ರೇಷನ್. ಕರೆಕ್ಟಾಗಿ ನೀರು ಕುಡಿದ್ದೀರಾ, ಫೋನ್ ಯೂಸ್ ಮಾಡ್ಕೊಂಡಿದ್ರೆ ಹಾಗೆ ಆಗುತ್ತೆ. ಇಲ್ಲ ಗಾಯ್ಸ್, ನಾಳೆ ತೆಗ್ದಾಕ್ಬಿಡ್ತಾರೆ, ಇಟ್ಸ್ ಸಿಂಪಲ್. ನಾಳೆ ತೆಗ್ದ್ಬಿಡ್ಬೋದಾ? ಗೈಸ್, ನಮ್ಮ ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದಾಳೆ ಅವಳು. ಶಿ ಇಸ್ ವೆರಿ ಸ್ವೀಟ್. ಅಫ್ಕೋರ್ಸ್. ಬಳೆ ನೋಡಿ ಗೈಸ್, ಒಂದು ಕೈಗೆ ತೊಡ್ಸ್ಕೊಂಡಿದ್ದಾಳೆ, ಫುಲ್ ತೊಡ್ಸ್ಕೊಂಡು ರೆಡಿ ಆಗ್ತಿದ್ದಾಳೆ ನೋಡಿ. ಆ ಕೈಗೆ ತೊಡ್ಸ್ಕೊಳಕ್ಕಾಗಲ್ಲ ಅಂತ ಈ ಕೈಗೂ ಸರಿ, ಈ ಕೈಗೆ ನಾಳೆ ಮಿಕ್ಸ್ದಾಗ ಎಷ್ಟೊತ್ತಿಗೆ ಬಂದೆ ನೀನು? ಯಾವಾಗ ಬಂದೆ? ನೆನ್ನೆ ಬಂದೆ ನಾನು. ಡಿಸ್ಚಾರ್ಜ್ ಆಗಿ ನೆನ್ನೆ ಬಂದೆ ಹಾಸ್ಪಿಟಲ್. ಅಡ್ಮಿಟ್ ಆಗಿದ್ದಾ? 2 days. 2 days ಆಗಿದ್ದ. ಸ್ಮೈಲ್. ನನ್ನ ಜೊತೆ ಬೇರೆ ಯಾರು? ಭವಿಷ್ ಇರು, ಭವಿಷ್. ಅಕ್ಕ ಚೀಸ್ ಅಂತ ಹೇಳಿ ಒಂದು ಫೋಟೋ ಜಾಸ್ತಿ. ಚೀಸ್ ಮಾಡು. ಚೀಸ್. ಸ್ಮೈಲ್. ಸ್ಮೈಲ್ ಮಾಡು. ಚೀಸ್ ಮಾಡು. ಕಿಸಿ ಕೊಡು. ಸೊ ಕ್ಯೂಟ್ ಗೈಸ್. ಇಲ್ಲಿ ಬಾ, ಬ್ಲಾಗ್ ಬಾ. ಓ ಫೈನಲಿ ನೋಡಿ ಗೈಸ್, ಇವರೆಲ್ಲ ಸಿಂಧು ಕಸಿನ್ಸ್. ಹಾಯ್ ಮಾಡ್ತಿದ್ದಾರೆ ಗೈಸ್. ಸೊ ಕ್ಯೂಟ್. ಇಲ್ಲೊಬ್ರು ಕಿಡ್ಸ್ ಇದ್ದಾರೆ. ಸೊ ಕ್ಯೂಟ್. ಡ್ಯಾನ್ಸ್ ಎಲ್ಲ ಮಾಡ್ತೀಯೇನೋ? ಡ್ಯಾನ್ಸ್ ಮಾಡ್ತೀಯಾ? ಬ್ಯಾಂಗಲ್ ಬಂಗಾರಿ ಮಾಡು. ಬ್ಯಾಂಗಲ್ ಬಂಗಾರಿ. ಹೌದಾ? ಡಿಜೆ ತಿಲ್ಲು ಪೆರು. ಓ ಗೈಸ್, ಸೋ ಕ್ಯೂಟ್. ಇದೇನಕ್ಕೆ ಮಾಡಿದ್ರು? ಅದು ಅಷ್ಟು ಕೊಟ್ಟರು. ನಿಮ್ಗೆ ಎಷ್ಟು ಗೊತ್ತಿಲ್ವಾ ನಿಮ್ಮ ಮದುವೆ? ಅಷ್ಟೇ ಹುಡುಗನ ಕಡೆಯವರಲ್ವಾ ಕೊಟ್ಟದ್ದು? ಹುಡುಗಿ ಕಡೆಯವ್ರು ಕೊಡ್ತಾರ? ಇಲ್ಲ, ಕೊಡ್ತಾರೆ. ಗ್ರೀನ್ ಕಲರ್ ಟಾಪ್ ಕೈಂಡ್ ಯು ಆರ್ ವೇರಿಂಗ್, ಬಟ್ ಇಟ್ಸ್ ನಾಟ್. ಅದಕ್ಕೊಂದು ಸಿಗ್ನೇಚರ್ ಆಗಿ ಒಂದಿದೆ ಇವ್ರ ಹತ್ರ. ಸಿಗ್ನೇಚರ್ what do you call signature ornament for ಬಳೆ ಶಾಸ್ತ್ರ. ಪಾಪ ಫೀಲಿಂಗ್ ವೆರಿ ಸ್ಯಾಡ್. ಇದಕ್ಕೆ ಎಷ್ಟು ದೃಷ್ಟಿ ಆಗಿರುತ್ತೆ ನಿಜವಾಗ್ಲೂ. ಎಲ್ಲರೂ ಬಂದವರೆಲ್ಲ ನಾನು ಹೆಂಗಿದ್ದೀನಿ ಅಂತ ಕೇಳ್ತಿಲ್ಲ, ಬರೀ ಇದ್ರ ಬಗ್ಗೆನೇ ಕೇಳ್ತಿದ್ದಾರೆ. ವೆರಿ ಸ್ಯಾಡ್ ಆಗ್ಬಿಡ್ತಾರೆ. ಓ ಸೋ ಸ್ಯಾಡ್. ಬಟ್ ಆದರೂ ಫುಲ್ ಜೋಶಲ್ಲಿದ್ದಾಳೆ. ಡ್ಯಾನ್ಸ್ ಎಲ್ಲ ಸಂಗೀತ್ ಯಾವ ಡ್ಯಾನ್ಸ್ ಮಾಡ್ತಾ ಇದೆಯಾ? ಯಾವುದು ಹೇಳು? ಆಮ ಬಾಬಿ ಗರ್ಲ್ ಒಂದು. ಆಮ ಬಾಬಿ ಗರ್ಲ್. ಬಾಬಿ ಅದೊಂದು. ಇನ್ನೊಂದು ಸರ್ಪ್ರೈಸ್. ಇಟ್ಸ್ ಹಿಂದಿ ಸಾಂಗ್. ಓ ಸರ್ಪ್ರೈಸ್ ಕೂಡ ಪ್ಲ್ಯಾನ್ ಮಾಡಿದ್ದಾಳೆ ಗೈಸ್ ನೋಡಿ. ಸೊ ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಫುಲ್ ಫ್ರೀಯಾಗಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಫುಲ್ ರೆಡಿ ಆಗಿದ್ದಾಳೆ. ಮತ್ತು ವಾಟ್ ಯು ವಾಂಟ್ ಟು ಟೆಲ್ ಟು ಯುವರ್ ವ್ಯೂವರ್ಸ್?
ಸೊ ಆ್ಯಕ್ಚುಲಿ ನಮ್ಮ ವ್ಯೂವರ್ಸು ತುಂಬ ಮಿಸ್ ಮಾಡ್ಕೊತಿದ್ರು ಈಗ ಟೆಲಿಂಗ್ ಲೈಕ್ಸ್. ನಿಜ ಆ್ಯಕ್ಚುಲಿ ಸೋ ಮೆನಿ ಪೀಪಲ್ ಆಸ್ ಮೀ ಗೊತ್ತಾ, ಎಷ್ಟೊಂದು ಜನ ಆ ಹುಡ್ಗಿ ತುಂಬ ಸ್ವೀಟಾಗಿ ಮಾತಾಡಿದ್ಲು, ವೆರಿ ನೈಸ್ ನಿಮ್ಮ ಬ್ಲಾಗ್ಸ್ ಸೀರಿಯಸ್ಲಿ ಕೇಳಿದ್ರು. ನಿಜ ಕನ್ಸಿಡರ್ ಇಟ್ ಮೈ ಮಾಮ್ ಓನ್ಲಿ, ನಮ್ಮಮ್ಮನೇ ಕೇಳಿದ್ರು. ಇಷ್ಟೊಂದು ಜನ ನಮ್ಮ ರಿಲೇಟಿವ್ಸ್ obviously if I'm sweet my mom will also okay. But I didn't talk to Arun Anna. Yeah, actually she missed speaking to Arun. ಅವರು ಏನೋ ಅರ್ಜೆಂಟ್ ಇತ್ತು ಅಂತ ಓಡ್ಬಿಟ್ರು. ಸೊ ಇವ್ರ ಮೀಟಿಂಗ್ ಇನ್ನೂ ಪೆಂಡಿಂಗಲ್ಲಿದೆ. ಯಾ ಸೊ ಅವ್ರ ಮೀಟಿಂಗ್ ಇನ್ನೂ ಪೆಂಡಿಂಗಲ್ಲಿದೆ. ಮದುವೆ ಅಲ್ಲಿ ಪಕ್ಕ ಇವ್ರದ್ದು ಮತ್ತು ಅವ್ರದ್ದು ಪರಿಚಯ ಮಾಡಿಸ್ತೀನಿ. ಇವರು ಚಾಕ್ಲೇಟಿವ್, ಅವರು ಚಾಕ್ಲೇಟಿವ್, ಇಬ್ಬರಿಗೂ ಮಸ್ತಾಗಿರುತ್ತೆ ಅಲ್ವಾ? ಸೊ ಆಮೇಲಂತೂ ನಾನಂತೂ ಬ್ಲಾಗಲ್ಲಿ ಇರಲ್ಲ ಗೈಸ್, ಇವರಿಬ್ಬರೇ ಇರ್ತಾರೆ. ಅರುಣ್ ಮತ್ತು ಇವರು ಮಾಡ್ಕೊಂಡು ಇದ್ಬಿಡ್ತಾರೆ. ನಾನು ಐಲ್ ಬಿ ಹ್ಯಾವಿಂಗ್ ಫನ್ ವಿತ್ ಮೈ ಫ್ರೆಂಡ್ ಮ್ಯಾರೇಜ್. ಸೊ ನೀವು ಮತ್ತು ಅರುಣ್ ಸೇರ್ಕೊಂಡು ಬ್ಲಾಗ್ಸ್ ಮಾಡ್ಕೋಬೋದು, ಓಕೆನಾ? ಸಂಗೀತ ಯಾ ಮುಡ್ತಕ್ಕೆಲ್ಲ ಓಕೆ ಯಾವ್ದು ಸೆಲೆಕ್ಟ್ ಬ್ಲ್ಯಾಕ್ ಆ್ಯಂಡ್ ಆರೆಂಜ್. ಓಕೆ ಫೈನಲಿ ಗೈಸ್ ಗೈಸ್ ಹೊರಡ್ತಾ ಇದ್ದೀವಿ. ಬಾಯ್ ಬಾಯ್. ಸೊ ವಿಲ್ ಮೀಟ್ ಟುಮಾರೋ. ಓಕೆ ಶಾಸ್ತ್ರ ನಾಳೆ ಗೈಸ್. ಓಕೆ ಬಾಯ್ ಬಾಯ್. ನೋಡಿ ನಮ್ಮ ಚೋಟು ಗುಂಡೋಡ್ಸ್ಕೊಂಡ್ಬಿಟ್ಟಿದೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಲುಕ್ ಹಿಯರ್ ಚೋಟು. ಸೊ ನಮ್ಮ ಜೊತೆ ಯಾರು ಬಂದಿದ್ದಾರೆ ನೋಡಿ, ನಮ್ಮ ಚೋಟುನು ಹಂಗೆ ಬಂದುಬಿಟ್ಟಿದ್ದಾನೆ. ಸೊ ಎಷ್ಟು ದಿನ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೋ ಪರವಾಗಿಲ್ಲ. 61 days. ಎಷ್ಟು? 61 days. ಸೊ 61 days ಹಾಲಿಡೇಸ್ ಕೊಟ್ಟಿದ್ದಾರೆ ಅವನಿಗೆ. ಸೊ ಫುಲ್ ಖುಷಿಯಾಗಿ ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡ್ತಿದ್ದಾನೆ. ಏನೇನು ಮಾಡಿದೆ ಹೇಳು ಸಮ್ಮರ್ ಹಾಲಿಡೇಸಲ್ಲಿ? ಆಟ ಆಡ್ತಾ ಇದ್ದೀನಿ. ಅಲ್ಲ, ಸಮ್ಮರ್ ಕ್ಯಾಂಪ್ಗೆ ಯಾವುದೂ ಜಾಯ್ನ್ ಆಗಿದೆಯಲ್ಲ, ಯಾವುದಕ್ಕೆ ಜಾಯ್ನ್ ಆಗಿದೆಯಾ ಹೇಳು? ಬ್ಯಾಡ್ಮಿಂಟನ್. ಸೊ ಬ್ಯಾಡ್ಮಿಂಟನ್ಗೆ ಜಾಯ್ನ್ ಆಗಿದ್ದಾನೆ. ಆಮೇಲೆ ಅಷ್ಟೇ. ಆಮೇಲೆ ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ದಿನ ಚಿಲ್ ಮಾಡ್ಕೊಂಡು ಬಂದ. ಸೊ ಈಗ ನಮ್ಮ ಮನೆಗೆ ಬಂದಿದ್ದಾನೆ ಚಿಲ್ ಮಾಡಲಿಕ್ಕೆ. ಸೊ ಗೈಸ್ ಈಗ ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ನನ್ನ ಫ್ರೆಂಡು ಶಾಸ್ತ್ರ ಅದಿರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಹತ್ರ ಆಗುತ್ತೆ. ಸೊ ಫೈನಲಿ ಅಮ್ಮನ ಮನೆಗೆ ಬಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ವೈ ಬಿಕಾಸ್ ಅಲ್ಲಿ ಫ್ಲ್ಯಾಟಲ್ಲಿ ಆ ಬ್ಯಾಂಗ್ಳೂರಲ್ಲಿ ಆ ಟೆಂಪ್ರೇಚರ್ ಎಲ್ಲ ನೋಡಿ, ಸೊ ಈ ನೇಚರ್ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ನಾಳೆ ಮೆಹಂದಿ ಇರೋದ್ರಿಂದ ನಾನು ಇಲ್ಲೇ ಸ್ಟೇ ಬ್ಯಾಕ್ ಆಗಿದ್ದೀನಿ. ಸೊ ನಾಳೆ ಮೆಹಂದಿದು ಎಲ್ಲ ಐ ವಿಲ್ ಬಿ ಅಪ್ಡೇಟಿಂಗ್ ಯು ಗೈಸ್. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್. ಸೊ ಡೂ ಲೈಕ್ our channel, share, subscribe and comment. Ta-ta, bye-bye.